ಇನ್ನು ಈ ಗೃಹ ಬಳಕೆ ಸಿಲಿಂಡರ್ಗಳು ಒಂದು ಸಿಲಿಂಡರ್ ಸಿಕ್ಬಿಟ್ರೆ ಸಾಕು, 1.5 ತಿಂಗಳು 2 ತಿಂಗಳು ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋತೀವಿ ಅಂದರೆ ಅದು ಸಿಗ್ತಾ ಇಲ್ಲ. ಕೆಲವರು ಪರದಾಡಿದ್ದಾರೆ ಅದಕ್ಕೋಸ್ಕರ. ಸಿಲಿಂಡರ್ಗಾಗಿ ಬ್ಯಾಚುಲರ್ ಯುವಕನೊಬ್ಬ ಪರದಾಡಿರ್ತಕ್ಕಂಥ ಘಟನೆ. ಖಾಲಿ ಸಿಲಿಂಡರ್ ಹಿಡ್ಕೊಂಡು ಮೆಜೆಸ್ಟಿಕ್ ಸುತ್ತಮುತ್ತ ಎಲ್ಲ ಓಡಾಡ್ಬಿಟ್ಟಿದ್ದಾನೆ ಪಾಪ. ಕಾಟನ್ಪೇಟೆ, ಶ್ರೀರಾಮ್ಪುರ ಎಲ್ಲಿ ಸಿಗುತ್ತಪ್ಪ, 1,000 ಕೊಡ್ತೀನಿ ಅಂದರೂ ಸಿಲಿಂಡರ್ ಸಿಗ್ತಿಲ್ಲ. 1,000 ಎಲ್ಲಿ, 1,000 ನಾನು ನಾರ್ಮಲ್ ರೇಟೇ ಇದೆ. 1,500 ಕೊಡೋದಕ್ಕೂ ರೆಡಿ ಇದ್ದಾರೆ, ಸಿಗ್ತಾ ಇಲ್ಲ ಸಿಲಿಂಡರ್ಗಳು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಈ ಬ್ಯಾಚುಲರ್ಸ್ ಎಲ್ಲ ಸಿಂಗಲ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ, ಖಾಲಿ ಆಗಿಬಿಟ್ಟಿರುತ್ತೆ, ಸಿಲಿಂಡರ್ ಸಿಗ್ತಾ ಇಲ್ಲ. ಅಥವಾ ಈ 5 kg ಸಿಲಿಂಡರ್ ಕಮ್ ಸ್ಟವ್ ಬರುತ್ತಲ್ಲ, ಅದು ಪಾಪ ಪರದಾಡ್ತಾ ಇದ್ದಾರೆ ನೋಡಿ ಅಲ್ಲಿ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಅದರಲ್ಲೂ ಕೂಡ ಬ್ಯಾಚುಲರ್ಸ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಿಲಿಂಡರ್ಗಳು ಸಿಗದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಬ್ಬರು ಬ್ಯಾಚುಲರ್ ಇದ್ದಾರೆ, ಸಿಲಿಂಡರನ್ನು ಹಿಡ್ಕೊಂಡು ತುಂಬಿಸ್ಲಿಕ್ಕೆ ಅಂತೇಳಿ ಓಡಾಡ್ತಾ ಇದ್ರು. ನಮ್ಮ ಕ್ಯಾಮರಾ ಕಣ್ಣಿಗೆ ಬಿದ್ದಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಅವರು ಅವರನ್ನು ಪತ್ತೆ ಹಚ್ಚಿದ್ದಾರೆ. ಸರ್, ಎಲ್ಲಿಗೆ ಹೋಗ್ತಾ ಇದ್ರಿ, ಎಲ್ಲೆಲ್ಲಿ ಸುತ್ತಾಡಿದ್ರಿ? ಶ್ರೀರಾಮ್ಪುರಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಈ ಕಡೆ ಕಾಟನ್ಪೇಟೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಇದು ನಾವು ರೂಮ್ ಮಾಡಿದ್ದೀವಿ, ರೂಮಲ್ಲಿರೋದು. ಸಿಲಿಂಡ್ರ್ ಇಲ್ದೇ ಇಲ್ಲಿ ಸೌದೆನೇ ಒಣಸೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿ ಹೋಟ್ಲಿಗೆ ದುಡ್ಡು ಕಟ್ಟೋಕ್ಕಾಗಲ್ಲ. ಸಿಲಿಂಡ್ರ್ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಿ ಎಲ್ಲ ಕಡೆ ಹುಡುಗಿದ್ವಿ. ಇದು 400 ರೂಪಾಯಿಗೆ ತುಂಬ್ತಾ ಇದ್ದಿದ್ದು, ಇವಾಗ 1,000 ರೂಪಾಯಿ ಕೊಟ್ಟು ಸಿಲಿಂಡ್ರ್ ಸಿಗ್ತಾ ಇಲ್ಲ ಇವಾಗ. ಈ ಯಾವಾಗ ಖಾಲಿ ಆಯಿತು ಮತ್ತು ಹೆಂಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಇದು ನಿನ್ನೆ ಖಾಲಿ ಆಗಿದ್ದಿದ್ದು, ಇವಾಗ ಸಿಲಿಂಡ್ರ್ ಹುಡುಕ್ತಾ ಇದ್ದೀವಿ. ನಿನ್ನೆಯಿಂದ ಸಿಲಿಂಡ್ರ್ ಸಿಗ್ತಾ ಇಲ್ಲ. ಸರ್, ಯೂಶಲಿ ನಿಮಗೆ ಎಷ್ಟು ದಿನ ಬರ್ತಾ ಇತ್ತು? ಈಗ ನೀವು ಒಬ್ಬರೇನಾ ರೂಮಲ್ಲಿ? ಇಲ್ಲ, 4 ಜನ ಇದ್ದೀವಿ. 4 ಜನ ಇದ್ದೀವಿ. 1 ವಾರ ಬರ್ತದೆ. ಇವಾಗ ಖಾಲಿ ಆಗಿಬಿಡ್ತು. ಇಷ್ಟು ದಿನ ಇತ್ತು, ಇವಾಗ ಖಾಲಿ ಆಗಿಬಿಟ್ಟಿದೆ. ಸಿಲಿಂಡ್ರ್ ಇಲ್ಲ ಇವಾಗ. ಬ್ಯಾಚುಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಹೌದು, ಸಿಕ್ಕಾಪಟ್ಟೆ. ಇಲ್ಲಿ ಅಡುಗೆ ಮಾಡೋಕ್ಕೂ ಇಲ್ಲ, ಟೀ ಮಾಡೋದಂದ್ರೆ ಟೀ ಮಾಡೋಕ್ಕೂ ಸಿಗ್ತಾ ಇಲ್ಲ ಇವಾಗ. ಈಗ ನಿಮ್ಮ ರೂಮಲ್ಲಿರೋರು ಎಲ್ಲರೂ ಬ್ಯಾಚುಲರ್ಸೇ, ಸ್ನೇಹಿತರು? ಒಂದು 4 ಜನ ಇದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ ನಮಗೆ. 4 ಜನರಿಗೂ ಕೂಡ ಈಗ ಸಿಲಿಂಡರ್ ಇಲ್ಲದೆ ಪರದಾಡ್ತಾ ಇದ್ರಿ. ಹೋಟ್ಲಿಗೆಲ್ಲ ನಾವು ದುಡ್ಡು ಕಟ್ಟೋಕ್ಕಾಗಲ್ಲ, ಅದರಿಂದ ನಾವೇ ಮಾಡ್ಕೊತಾ ಇದ್ವಿ. ಇವಾಗ ಎಲ್ಲೂ ಸಿಲಿಂಡರ್ ಸಿಗ್ತಾರ, ಸಿಕ್ಕಾಬಿಟ್ಟೆ ತೊಂದರೆ ಆಗ್ಬಿಟ್ಟಿದೆ. ಅಲ್ಲ, ನೀವು ಮೆಜೆಸ್ಟಿಕಲ್ಲಿ ಸುತ್ತಾಡ್ತಾ ಇದ್ರೆ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಒಂಥರ ಏನೋ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನೋ ಥರ ಇತ್ತು. ಸೊ ಎಲ್ಲೆಲ್ಲಿ ಓಡಾಡ್ತಾ ಇದ್ರಿ? ನಮಗೆ ಗೊತ್ತಾಗಿಲ್ಲ, ಆದರೆ ನಮ್ಮ ಖಾಲಿ ಆಗಿತ್ತು, ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಮುಂಚೆ ಹೋದಟ್ಟಿಗೆ ಫಸ್ಟ್ ತುಂಬಿಸ್ಕೊಟ್ಬಿಡ್ತಾ ಇದ್ರು.